ಬ್ಲ್ಯಾಕ್ ಪ್ಯಾಂಥರ್ ಒಂದು ಬೆಕ್ಕಿಂದ ಹೆದ್ರು ಬಿಟ್ಟ. ಹೆದರ್ಕೊಳ್ಳೋ ಬಗ್ಗೆ ನೀನ್ ಮಾತಾಡ್ಲೇಬೇಡ. ರಾತ್ರಿ ಆಗ್ತಿದ್ದ ಹಾಗೆ ಹೆದರ್ಕೊಳ್ಳೋದು ನಾನಲ್ಲ ಕಣೋ, ನೀನು. ಗೊತ್ತಾಯ್ತಾ? ಹೆದ್ರು ಪುಕ್ಲಾ ಮರ್ಪುಟ್ಯನೋ ಗೋಪು. ಮಿಯಾವ್. ಅರೆ ನನ್ನ ಯಾರು ನಿಲ್ಸಕ್ಕಾಗಲ್ಲ. This is my way, Segway. ಈ ವಸೂಲಿ ಅಣ್ಣ ಸೀಟ್ ಇಲ್ದಿದ್ದು ಯಾವ ಸ್ಕೂಟರ್ ನ ಓಡಿಸ್ತಾ ಇದ್ದಾರೆ. ಇದ್ರಲ್ಲಿ ಸ್ಕೂಟರ್ ತರ ಹ್ಯಾಂಡಲ್ ಮತ್ತೆ ಚಕ್ರಗಳು ಇದೆ, ಆದ್ರೆ ಮಿಕ್ಕಿದ್ದೆಲ್ಲ ಎಲ್ಲಿದೆ? ನನಗಂತೂ ಕಾಣಿಸ್ತಾ ಇಲ್ವಲ್ಲ. ವಸೂಲಿ ಅಣ್ಣ, ಅರೆ ನೀವಿಬ್ರು ಈ ತರ ರಸ್ತೆ ಮಧ್ಯೆ ಯಾಕೆ ಬಂದ್ಬಿಟ್ರಿ? ಯಾಕಂದ್ರೆ ಜೀವನದಲ್ಲಿ ನಾವು ಈ ತರ ಗಾಡಿ ನೋಡೇ ಇಲ್ಲ. ಇದೇನಿದು? ಸ್ಕೂಟರಾ ಅಥವಾ ಸೈಕಲ್? ಅರೆ ಇದು ಸ್ಕೂಟರು ಅಲ್ಲ ಅಥವಾ ಸೈಕಲ್ ಅಲ್ಲ, ಇದನ್ನ ಸೆಗ್ವೆ ಅಂತಾರೆ. ಇದು ಎಲ್ಲಿ ಬೇಕಾದ್ರೂ ಅಲ್ಲಿ ಹೋಗ್ಬಿಡುತ್ತೆ. ಆಮೇಲೆ ಟ್ರಾಫಿಕ್ ನಲ್ಲಿ ಗಾಡಿಗಳ ಮಧ್ಯೆ ಆರಾಮಾಗಿ ಹೋಗ್ಬಿಡುತ್ತೆ. ಜೇಬ್ ಜಾಬ್ ಜೂ. ನೀವಿದ್ದನ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅರೆ ನಾನ್ ಸೆಗ್ವೆ ಮಾರೋ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿದ್ದೀನಿ. ಆಮೇಲೆ ಮೊದಲನೇ ಆರ್ಡರ್ ರಘು ಅಣ್ಣನಿಂದ ಸಿಕ್ಕಿದೆ, ಅದಕ್ಕೆ ಡೆಲಿವರಿ ಮಾಡಕ್ ಹೋಗ್ತಾ ಇದ್ದೀನಿ. ಡೆಲಿವರಿ ಆಗೋದಕ್ಕಿಂತ ಮುಂಚೆ ಸೆಗ್ವೆನ ಒಂದ್ಸತಿ ಹೊಡ್ಬೇಕು. ಬಾ 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 ವಸೂಲಿ ಅಣ್ಣ, ನಿಮ್ಮ ಈ ಸೆಗ್ವೆ ಅಂತೂ ಸ್ಕೂಟರ್ ಮತ್ತು ಸೈಕಲ್ ನ ಅಂಗಡಿಯನ್ನ ಮುಚ್ಚಿಸ್ಬಿಡುತ್ತೆ. ಫಿನಿಶ್. ಬರೀ ಸೈಕಲ್ ಸ್ಕೂಟರ್ ಅಲ್ಲ, ನಾನ್ ಹೇಳೋದೇನು ಅಂದ್ರೆ ಟ್ರೈನು, ಫ್ಲೈನು ಎಲ್ಲ ಫ್ಯಾಕ್ಟರಿನೂ ಮುಚ್ಚಿಬಿಡುತ್ತೆ. ಬರೀ ವಸೂಲಿ ಅಣ್ಣನ ಸೆಗ್ವೆ ಅಂಗಡಿ ಮಾತ್ರ ಇರುತ್ತೆ, ಗೊತ್ತಾ? ಅರೆ ನೀವೆಲ್ಲ ಇದ್ದೀರಲ್ಲ, ಸುಮ್ನಿರಿ. ವಸೂಲಿ ಅಣ್ಣ, ನೀವು ನಂಗೆ ಸೆಗ್ವೆನ ರೈಟ್ ಕೊಡಲ್ಲ ಅಂತ ಹೇಳೋಲ್ಲ. ಆಫ್ ಕೋರ್ಸ್ ನಾಟ್. ಇಲ್ಲ ಇಲ್ಲ, ನನ್ನ ಅರ್ಥ. ಸೆಗ್ವೆನ ಮೊದಲು ನಾನು ಓಡಿಸೋದು. ಓ ಹಲೋ ಹಲೋ ಹಲೋ, ವಸೂಲಿ ಅಣ್ಣ ಬರೀ ನನಗ್ ಪರ್ಮಿಷನ್ ಕೊಟ್ಟಿದ್ದು, ನನಗ್ ಮಾತ್ರ. ಅರೆ ಗೋಪಾಲ್, ನಾನ್ ಯಾವ ಪರ್ಮಿಷನ್ ಕೊಟ್ಟೆ? ಸೆಗ್ವೆ ಮೊದಲು ನಾನು ಓಡಿಸ್ತೀನಿ. ಇಲ್ಲ, ಮೊದಲು ನಾನು ಓಡಿಸೋದು. ಇಲ್ಲ, ಮೊದಲು ನಾನು ಓಡಿಸೋದು. ನಾನು ಅರೆ ನನ್ ಸೊಂಟ ಮುರಿದೋಯ್ತು. ನನ್ ಸೊಂಟ ಸರಿ ಮಾಡ್ಬಿಡಿ. ನಾನು ರೆಡಿ ಮಾಡ್ತೀನಿ. ಆಗ ಓಡ್ಸಕ್ ಕೊಡ್ತಾರೆ. ಜೋಪಾನವಾಗಿ ವಸೂಲಿ ಅಣ್ಣ ಮೆತ್ತಿಗೆ. ಅರೆ ಸೊಂಟ ಮುರಿದ್ಬಿಟ್ರು. ವಸೂಲಿ ಅಣ್ಣ ಲಿಸನ್ ಟು ಮೀ. ಈ ಹಾಟ್ ವಾಟರ್ ಬ್ಯಾಗ್ ಇಂದ ಶಾಖ ತಗೊಳ್ಳೋದ್ರಿಂದ ನಿಮ್ಮ ಬ್ಯಾಕ್ ಪೇನ್ ಬೇಗನೆ ಮಾಯವಾಗಿ ಹೋಗುತ್ತೆ. ನಿಜವಾಗ್ಲೂ ಇದು ಬಿಸಿನೀರಿನ ಬ್ಯಾಗ ಅಥವಾ ಮೇಲ್ ಬರ್ತಿರೋ ವೋಲ್ಕೇನೋ? ಬಿಸಿನೀರಿಂದ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಮಾಡ್ಬೇಕು ಗೋಪು. ವಸೂಲಿ ಅಣ್ಣ, ಈಗ ಹೇಗೆ ಅನ್ನಿಸ್ತಿದೆ ನಿಮ್ಗೆ? ಈಗ ಸ್ವಲ್ಪ ಆರಾಮಾಗ್ತಿದೆ. ಇವ್ರನ್ನ ತಡಿಬೇಕು. ಗೋಪು, ನೀನ್ ಇವ್ರನ್ನ ತಡಿ. ನಾನು ವಸೂಲಿ ಅಣ್ಣಗೋಸ್ಕರ ಕಷಾಯ ತಗೊಂಡ್ಬರ್ತೀನಿ. ಅರೆ ಸುಡ್ತಿರೋ ಕೆಂಡನ ಯಾರಾದ್ರೂ ನನ್ ಬೆನ್ನಿಂದ ತೆಗ್ದ್ಬಿಡಿ. ಜಾಗ ಬಿಡು. ಸೊಂಟ ನೋವಿಗೆ ಐಸನ್ನ ಇಟ್ರೆ ಖಂಡಿತವಾಗಿ ಸೊಂಟ ನೋವು ಹೋಗ್ಬಿಡತ್ತೆ. ಇಲ್ಲ, ಸೊಂಟ ನೋವಿಗೆ ಬಿಸಿ ನೀರಿನ ಶಾಖ ಚೆನ್ನಾಗಿರುತ್ತೆ. ಅರೆ ಇವಾಗ ಏನಿದು? ಅರೆ ಯಾರಾದ್ರೂ ಈ ಮಂಜುಗಡ್ಡೆನ ನನ್ನ ಬೆನ್ನಿಂದ ತೆಗ್ದ್ಬಿಡಿ. ಒಮ್ಮೆ ವಾಲ್ಕೆನೋ, ಒಮ್ಮೆ ಮಂಜುಗಡ್ಡೆ. ಯಾಕೆ? ಈ ಕಷಾಯದಲ್ಲಿ ಬೇವು, ಹಾಗಲಕಾಯಿ, ಏಲಕ್ಕಿ ಮತ್ತೆ ಮೆಂತ್ಯ ಇದೆ. ಸೊಂಟ ನೋವಿಗೆ ಇದು ತುಂಬಾ ಒಳ್ಳೆಯದು. ಸೊಂಟ ಸರಿಯಾಗುತ್ತೋ ಇಲ್ವೋ, ನಾಲ್ಗೆ ಮಾತ್ರ ಪಕ್ಕ ಕೆಟ್ಟೋಗುತ್ತೆ. ಇವಾಗ ನಾನು ನನ್ನ ಬೆನ್ ಮೇಲೆ ಯಾರಿಗೂ ಏನು ಇಡಕ್ ಬಿಡಲ್ಲ. ವಸೂಲಿ ಅಣ್ಣ, ಈ ಸರಿ ನಾವು ನೋವಿಗೆ ಚಿಕಿತ್ಸೆ ಹೊರಗಡೆಯಿಂದ ಅಲ್ಲ, ಒಳಗಡೆಯಿಂದ ಮಾಡ್ತೇವೆ. ಒಳಗಡೆಯಿಂದ. ಒಳಗಿಂದ
ಮೀನಿಂಗ್ ವಸೂಲಿ ಅಣ್ಣ, ಈ ಅರ್ಶಿನ ಹಾಕಿರೋ ಹಾಲನ್ನ ಕುಡಿದ್ ನೋಡಿ ನಿಮ್ಮ ಸೊಂಟ ನಾವು ಚುಟ್ಕಿ ಹೊಡೆಯೋದ್ರಲ್ಲಿ ಹೊಂಟೋಗ್ಬಿಡುತ್ತೆ. ನೀವ್ ಎದ್ದು ಕೂತ್ಕೊಳ್ಳಿ, ಹೇಳ್ತೀನಿ. ಡೂ ಸಮಥಿಂಗ್, ಇಲ್ಲ ಅಂದ್ರೆ ಮಾಧವ್ ಅರ್ಶಿನ ಹಾಕಿರೋ ಹಾಲು ಕುಡಿಸ್ಬಿಟ್ಟು ಸೆಗ್ವೆ ತಗೊಂಡ್ ಹೋಗ್ಬಿಡ್ತಾನೆ. ಐಡಿಯಾ ಸಿಕ್ಬಿಡ್ತು. ಏ ಬೆಕ್ಕು ನನ್ನ ಮಗಂದ, ನಿನಗೆ ಯಾವ ಸೊಂಟ ನೋವು ಬಂದಿತ್ತು ಅಂತ ವಸೂಲಿ ಅಣ್ಣನ್ಗೆ ಇಟ್ಟಿದ್ದಂತ ಅರ್ಶಿನದ ಹಾಲನ್ನ ಕೊಡ್ಬಿಟ್ಟೆ. ಏ ಲಕ್ಷ್ಮಣ್, ಬ್ಯಾಗ್ನ ಓಡಿಸೋ. ಓಡಿಲಿಂದ ಅರೆ ನೀವೆಲ್ಲ ಮೊದ್ಲು ನನ್ನ ಸೊಂಟ ಮುರಿದಾಕಿದ್ರಿ, ಇವಾಗ ನನ್ ಮನೆಯನ್ನು ಹೊಡೆದಾಕ್ಬಿಡ್ತೀರಾ? ವಸೂಲಿ ಅಣ್ಣ ಬೇಗನೆ ಈ ಕಷಾಯ ಕೊಟ್ಬಿಡಿ, ನಿಮ್ ಸೊಂಟ ನೋವಂತೂ ಮಾಯವಾಗ್ಬಿಡುತ್ತೆ. ಈ ತರ. ಅರೆ ಇವಾಗಂತೂ ನಂಗೆ ತುಂಬಾ ತಲೆ ನೋವು ಆಗ್ತಿದೆ. ಅರೆ ಸಂಪೂರ್ಣವಾಗಿ ಬುಕ್ ಶೆಲ್ಫ್ ಅನ್ನ ಹೊಡೆದಾಕ್ಬಿಟ್ರಾ? ಏ ವಸೂಲಿ, ಸೆಗ್ವೆ ಎಲ್ಲೋ? ಅರ್ಧ ಗಂಟೆ ಒಳಗಡೆ ಸೆಗ್ವೆನ ಡೆಲಿವರಿ ಮಾಡ್ಲಿಲ್ಲ ಅಂದ್ರೆ ನಿನ್ನ ಖಾತೆ ಮುಗೀತು ಅಂತ ತಿಳ್ಕೊಂಡ್ಬಿಡು. ಅರೆ ಈಗ ಈ ಸೆಗ್ವೆ ಯಾರು ಡೆಲಿವರಿ ಮಾಡ್ತಾರೆ? ವಸೂಲಿ ಅಣ್ಣ, ನೀವು ಚಿಂತನೆ ಮಾಡಬೇಡಿ. ಅರ್ಧ ಗಂಟೆ ಯಾಕೆ, 10 ನಿಮಿಷದಲ್ಲಿ ನಾನು ಈ ಸೆಗ್ವೆನ ಡೆಲಿವರಿ ಮಾಡ್ಬಿಡ್ತೀನಿ. ನಾನು 5 ನಿಮಿಷದಲ್ಲಿ ಸೆಗ್ವೆ ಡೆಲಿವರಿ ಮಾಡ್ತೀನಿ, ಪ್ರಾಮಿಸ್. ವಸೂಲಿ ಅಣ್ಣ, ಸೆಗ್ವೆನ ನನಗ್ ಕೊಡಿ. ವಸೂಲಿ ಅಣ್ಣ, ಸೆಗ್ವೆ ನನಗ್ ಕೊಡಿ. ನನಗ್ ಕೊಡಿ. ನನಗ್ ಕೊಡಿ. ನನಗ್ ಕೊಡಿ. ನನಗ್ ಕೊಡಿ. ನನ್ ಕುತ್ತಿಗೆ ಯಾಕೆ ಈ ತರ ನೋವು ಆಗ್ತಾ ಇದೆ? ಈಗ ಈ ಹೊಸ ನೋವು ಎಲ್ಲಿಂದ ಬಂತಪ್ಪ? ಮೊದ್ಲು ನೀವೆಲ್ಲ ಸೇರಿ ನನ್ ಸೊಂಟ ಮುರಿದಾಕ್ಬಿಟ್ರಿ, ಆಮೇಲೆ ನನ್ ರೂಮ್ ಎಲ್ಲ ಹಾಳು ಮಾಡ್ಬಿಟ್ರಿ, ಈಗ ನನ್ ಕುತ್ತಿಗೆನೂ ಮುರಿದಾಕ್ಬಿಟ್ರಿ. ಈ ವಸೂಲಿ ಅಣ್ಣ ನಿನ್ಗೆ ಹೇಳ್ತಿದಾರೋ ನನ್ಗೋ? ನೀವು ಫೂಲ್ಸ್, ನಾನ್ ನಿಮ್ಮಿಬ್ರಿಗೂ ಹೇಳ್ತಾ ಇದ್ದೀನಿ. ವಸೂಲಿ ಅಣ್ಣ, ನಿಂತ್ಕೊಳ್ಳಿ. ಭಯ ಪಡ್ಬೇಡಿ ವಸೂಲಿ ಅಣ್ಣ, ನಾನು ಬರ್ತಾ ಇದ್ದೀನಿ. ಅರೆ ನನಗ್ ಭಯ ಪಡ್ಬೇಡ ಅಂತ ಹೇಳ್ಬಿಟ್ಟು ನೀನೇ ನಡಕ್ತಿದ್ಯಾ? ವಸೂಲಿ ಅಣ್ಣ, ನೀವಿಲ್ಲಿ ಲೆಫ್ಟ್ ತಗೊಳ್ಳಿ. ಅರೆ ನೀನ್ ಲೆಫ್ಟಾ, ನಾನ್ ಲೆಫ್ಟಾ? ನಾನ್ ಲೆಫ್ಟ್. ಅರೆ ಮುಂದ್ಗಡೆ ಹಳ್ಳ ಇದೆ, ಯಾರಾದ್ರೂ ಕಾಪಾಡಿ. ಸಾರಿ ವಸೂಲಿ ಅಣ್ಣ, ಆಕ್ಚುಲಿ ನಿಮ್ ಲೆಫ್ಟ್ ತಗೋಬೇಕಾಗಿತ್ತು. ಸಾರಿ. ಹೆದರ್ಕೋಬೇಡಿ ವಸೂಲಿ ಅಣ್ಣ, ಹಳ್ಳದೊಳಗಡೆ ನಿಮ್ಮನ್ನ ಬೀಳೋದಕ್ಕೆ ನಾನು ಬಿಡೋದಿಲ್ಲ. ಅರೆ ಹಳ್ಳದಿಂದ ಕಾಪಾಡಿ, ಆಕಾಶದಲ್ಲಿ ಬಿಸಾಕ್ಬಿಟ್ಟೆ. ವಸೂಲಿ ಅಣ್ಣ, ಇವನು ಹೇಳ್ತಿದ್ದಾನೆ ನಿಮ್ ಸೆಗ್ವೆಯಲ್ಲಿ ಆಫ್ ಬಟನ್ ಒತ್ತಕ್ಕೆ. ಈ ಆಫ್ ಬಟನ್ ಈಗ ಎಲ್ಲಿ ಸಿಗುತ್ತೆ? ನನ್ ಕುತ್ತಿಗೆ ನೋವು ಸರಿಯಾಗಿ ಹೋಯ್ತು. ನನ್ ಸೊಂಟನು ಸರಿ ಆಯ್ತು, ನನ್ ಕುತ್ತಿಗೆನೂ ಸರಿ ಆಯ್ತು. ನೋಡಿದ್ರ ವಸೂಲಣ್ಣ ನನ್ನಿಂದ ಸರಿಯಾಗಿ ಹೋದ್ರು, ನನ್ನಿಂದ. ಈಗ ವಸೂಲಣ್ಣ ಸೆಗ್ವೆ ನನ್ಗೆ ಓಡ್ಸಕ್ ಕೊಡ್ತಾರೆ, ಐ ಆಮ್ ಶೋರ್. ವಸೂಲಿ ಅಣ್ಣ ನಿನ್ನಿಂದ ಅಲ್ಲ ಕಣೋ, ನನ್ನಿಂದ ಸರಿ ಹೋಗಿದ್ದವ್ರು ನನ್ನಿಂದ ಸೆಗ್ವೆನ ಓಡಿಸೋದಕ್ಕೆ ನನಗ ಅವ್ರು ಕೊಡ್ತಾರೆ. ಅರೆ ಆದ್ರೆ ನನ್ ಸೆಗ್ವೆ ಎಲ್ಲಿದೆ? ವೆರೀಜ್. ಇವರೆಲ್ಲ ಸೇರ್ಕೊಂಡು ನನ್ ಸೆಗ್ವೆ ಬಿಸ್ನೆಸ್ ಶುರು ಆಗೋಕ್ಕಿಂತ ಮುಂಚೆನೆ ಮುಗಿಸ್ಬಿಟ್ರು. ನಾನ್ ನಿಮ್ಮನ್ನ ಬಿಡಲ್ಲ.